ನಮಸ್ತೆ ಗುರು, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ನಾನಿವತ್ತು ಏನು ಥರದ್ದು ವಿಡಿಯೋ ಮಾಡ್ತಿರೋದಂದರೆ ಡ್ರಾಯಿಂಗ್ದು. ಇದನ್ನು ನನ್ನ ತಮ್ಮ ಮಾಡ್ತಾ ಇರೋದು. ಗೌತಮ ಬುದ್ಧ ಒಂದು ಮರದ ಅಡಿಲಿ ಕೂತಿ ಧ್ಯಾನ ಮಾಡ್ತಿರೋ ಥರ. ಸೊ ನೋಡಿ, ಹಿಂಗೆ ಮಾಡ್ತಾ ಇದ್ದಾನೆ ನನ್ನ ತಮ್ಮ. ಹೇಗಿದೆ ಅಂತ ಹೇಳಿ. ಸೊ ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ನ ಆಲ್ಗೆ ಸೆಟ್ ಮಾಡಿಕೊಳ್ಳಿ. ಸೊ ನಾನು ಮಾಡೋ ವೀಡಿಯೋಗಳೆಲ್ಲ ನಿಮ್ಮ ಹತ್ರ ಬರ್ತಾ ಇರುತ್ತೆ. ಸೊ ಬನ್ನಿ ವೀಡಿಯೋ ಕಡೆ ಹೋಗೋಣ. ಸೊ ನೋಡಿ, ಇದು ಗೌತಮ ಬುದ್ಧ ಅವ್ರದ್ದು ಡ್ರಾಯಿಂಗ್ ಮಾಡ್ತಾ ಇರೋದು. ಸೊ ಇದು ಪೆನ್ಸಿಲಲ್ಲಿ ನಾವು ಹಾಗೆ ಮಾರ್ಕ್ ಮಾಡ್ಕೋತಿರೋದು ಗೊತ್ತಾಗಲಿ ಅಂತ. ಸೊ ನೋಡಿ ಹೇಗೆ ಬರ್ತಿದೆ ಅಂತ ತಿಳಿಸಿ. ಮತ್ತು ಈ ವಿಡಿಯೋ ಫುಲ್ಲು ಇದೇ ಥರ ರೀಲ್ಸ್ ಟೈಪಲ್ಲೇ ಬರುತ್ತೆ. ಸೊ ನಾನು ಫುಲ್ ವಿಡಿಯೋ ಮಾಡಿರಲಿಲ್ಲ, ಯಾಕಂದರೆ ನಮಗೆ ಈ ಥರ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಸಣ್ಣ ರೀಲ್ಸ್ ಥರ ಬಿಡೋಣ ಅಂದ್ಬಿಟ್ಟು ಈ ಥರ ಕ್ಲಿಪ್ ಮಾಡಿದ್ದೆ. ನೋಡಿದ್ರೆ ಲಾಸ್ಟಲ್ಲಿ ಚೆನ್ನಾಗಿ ಬಂತು ಅಂತ ಈ ಥರ ಮಾಡಿರೋದು. ಸೊ ವಿಡಿಯೋ ಫುಲ್ಲು ನೋಡಿ. ಮತ್ತು ಇದನ್ನು ಬಿಡಿಸಿದ್ದು ನನ್ನ ತಮ್ಮನೇ ಫುಲ್ಲು. ಮತ್ತು ಅವನ ಹೆಸರು ಬಂದ್ಬಿಟ್ಟು ಚಂದ್ರು ಅಂತ. ನೋಡಿ ಹೆಂಗೆ ಬಿಡಿಸ್ತಾ ಇದ್ದಾನೆ ಅಂತ ತಿಳಿಸಿ. ಮತ್ತು ನೋಡಿ ಹೆಂಗೆ ಬರ್ತಾಯಿದೆ ಅಂತ ಹೇಳಿ ಹಂಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಇವಾಗೆಲ್ಲ ಎಲೆಗಳು ಬಿಡಿಸ್ಕೋತಾ ಇರೋದು. ಸೊ ಇವಾಗ ಪೇಂಟ್ ಮಿಕ್ಸ್ ಮಾಡ್ಕೋತಿರೋದು. ಬ್ಲ್ಯಾಕ್ ಕಲರ್ ಸ್ಟೇನರ್ ತಂದು ಅರ್ಧ ಲೀಟ್ರ್ ಪೇಂಟ್ಗೆ ನಾವು ಮಿಕ್ಸ್ ಮಾಡ್ಕೊತಾ ಇರೋದು ಇದು. ನೋಡಿ ಇದು ಫುಲ್ಲು ಹಿಂಗಾಗಿರೋದು. ನೋಡಿ ಇದು ಫಸ್ಟು ಪೇಂಟ್ ಹಾಕ್ತಿರೋದು ಇವಾಗ. ನೋಡಿ ಇವಾಗ ಅದ್ರದ್ದು ಬಾರ್ಡ್ರು ಬಿಡಿಸ್ಕೊತಾ ಇರೋದು. ಫುಲ್ಲು ಕ್ಲೀನಾಗಿ ಮಾಡಬೇಕು ಅದೆಲ್ಲ. ಸೊ ಹೆವಿ ಕಷ್ಟ ಆಗಿದೆ ಇದನ್ನು ಮಾಡೋಕ್ಕೆ. ನೋಡಿ ನೀವೇ ಲಾಸ್ಟ್ವರೆಗೂ. ಚೆನ್ನಾಗಿದೆ ವಿಡಿಯೋ. ಆದರೆ ನೀವು ಯಾರ್ಯಾರು ನನ್ನ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ. ನೋಡಿ ಇದು ನಮ್ಮ ತಮ್ಮ ಮಾಡ್ತಿರೋದು ಇದು. ಸೊ ಇದು ನಾನು ಮತ್ತು ನಮ್ಮ ತಮ್ಮ ಇಬ್ಬರು ಸೇರಿ ಮಾಡಿರೋವಂಥ ಡ್ರಾಯಿಂಗ್ ಇದು. ಸೊ ಏನಂದರೆ ಬಿಡಿಸಿದ್ದೆಲ್ಲ ನನ್ನ ತಮ್ಮನೇ, ನಾನು ಸುಮ್ಮನೆ ಪೇಂಟ್ ಮಾಡಿದ್ದಷ್ಟೇ. ಅದರಲ್ಲಿ ಸುಮಾರು ಇದನ್ನು ಮಾಡೋಕ್ಕೆ ತುಂಬ ಟೈಮ್ ಸಿಕ್ತು, ತುಂಬ ಟೈಮ್ ಆಯಿತು. ಸುಮಾರು 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾವು. ನೈಟ್ 12-1 ಗಂಟೆವರೆಗೂ ಆಗೋಯ್ತು ಇದನ್ನು ಮಾಡೋ ಅಷ್ಟರಲ್ಲೇ. ಆದ್ರೂ ಕಂಪ್ಲೀಟ್ ಆಗಿಲ್ಲ. ನೋಡಿ ಈ ಥರ ಔಟ್ಲೈನ್ ಹಾಕೋತಾ ಇದ್ದಾನೆ. ನೋಡಿ ಇದು ತಲೆ ಮೇಲೆ ಹಾಕ್ತಾ ಇರೋದು. ಇವಾಗ ಎಲೆಗಳನ್ನ ಮಾಡ್ತಾಯಿದ್ದೀವಿ. ನೋಡಿ ಇದಿಷ್ಟು ಪೇಂಟ್ ಹೆಂಗೆ ಬರುತ್ತೆ ಅಂತ ಟೆಸ್ಟ್ ಮಾಡೋಕ್ಕೆ ನೋಡಿದ್ವಿ. ಇನ್ನೊಂದು ಸ್ವಲ್ಪ ಇದೆ ಅಟ್ಲಾಗಿ ನನ್ನ ತಮ್ಮ ಎಲೆಗಳು ಬಿಡಿಸೋದಿತ್ತು, ಸ್ವಲ್ಪ ಬಿಡಿಸ್ತಾ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾನೆ ಮಾಡೋಕ್ಕೆ. ನೋಡಿ ಇಷ್ಟು ಪೇಂಟ್ ಹೊಡೆದಾಗಿದೆ. ಈ ಥರ ಕಾಣಿಸ್ತಿದೆ ಇವಾಗ ಬುದ್ಧಂದು. ಇದು ಗೌತಮ್ ಬುದ್ಧ ಯಾವ ಥರದಂದರೆ ಮರದ ಸೆಂಟ್ರಲ್ಲಿ ಕೂತಿ ಧ್ಯಾನ ಮಾಡ್ತಿರೋ ಥರ ಇದು ಥೀಮಲ್ಲಿ ಬಿಡಿಸಿರೋದು ನಾವು. ನೋಡಿ ಈ ಥರ ಕಾಣಿಸ್ತಿದೆ. ಇದು ಅರ್ಧ ಭಾಗ ಆಗಿರೋದು. ನಾವು ಇದನ್ನು ಫುಲ್ಲು ಫ್ಲ್ಯಾಟ್ ಬರ್ಸಲ್ಲೇ ಮಾಡಿರೋದು. ಇದನ್ನು ಪೇಂಟಿಂಗ್ ಎಲ್ಲ ಇದರಲ್ಲೇನು ಟೈಮ್ ಅಷ್ಟೊಂದು ಹಿಡ್ದಿಲ್ಲ, ಮಿಕ್ಕಿದ್ರಲ್ಲೇ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯೋದು. ನೋಡಿ ಇವಾಗ ಎಲೆನ ಸ್ಟಾರ್ಟ್ ಮಾಡಿದ್ದೀವಿ. ಬೇರೂ ಬಿಡಿಸಾಗಿದೆ. ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ, ನಾವು ಹೆಂಗೆ ಬರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಅದಕ್ಕಾಗಿ ನಾನು ವೀಡಿಯೋನೂ ಮಾಡಿರಲಿಲ್ಲ. ಇದು ಸಣ್ಣ ಕ್ಲಿಪ್ಗಳನ್ನ ಸೇರಿಸಿ ಒಂದು ವೀಡಿಯೋ ಮಾಡಿರೋದು. ಸೊ ನೋಡಿ ಫುಲ್ಲು ಇಷ್ಟ ಆಗಿದೆ ಇವಾಗ ಎಲೆ 2 ಸೈಡೂ. ಸೊ ನೋಡಿ ಇದಿಷ್ಟು ಇವಾಗ ನಾನು ಬಿಡಿಸ್ತಾ ಇದ್ದೀನಿ. ನೋಡಿ ಎಲೆ ಬಿಡಿಸ್ತಿರೋದು. ಫೈನಲಿ ಈ ಥರ ಲುಕ್ ಆಗಿದೆ ನೋಡಿ. ಅದು ಇನ್ನು ಮೇಲ್ಗಡೆ ಎಲ್ಲ ಬಿಡಿಸ್ಬೇಕದು.
ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ. ನಾವು ಇದನ್ನು ಬಿಡಿಸಿದಾಗಲೂ ಕೂಡ ತುಂಬ ನಮ್ಮ ಹಳ್ಳಿಲಿರೋ ಜನರೆಲ್ಲ ಬಂದು ಕೇಳ್ತಾಯಿದ್ರು, ಎಷ್ಟು ಚೆನ್ನಾಗಿ ಬಿಡಿಸಿದ್ದೀರಾ ಅಂತ. ಸೊ ನಮ್ಮ ಮನೇಲೂ ಬಂದು ಹಿಂಗೆ ಬಿಡಿಸ್ಕೊಡಿ ಅಂತ ಎಲ್ಲ ಹೇಳ್ತಾಯಿದ್ರು ಅವರು ಕೂಡ. ನೋಡಿ ಹೇಗಿದೆ ಅಂತ ತಿಳಿಸಿ. ಇದು ಇವಾಗ ನಾನು ಮಾಡ್ತಾ ಇರೋದು, ಇದು ಡ್ರಾಯಿಂಗು. ನನ್ನ ತಮ್ಮ ಮಾಡ್ತಾಯಿದ್ದ, ಅವ್ರ ಕೈ ನೋವು ಬಂತು ಅಂದ್ಬಿಟ್ಟು ಇವಾಗ ಮತ್ತೆ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇದು. ನೋಡಿ ಇವಾಗ ಮತ್ತೆ ನನ್ನ ತಮ್ಮ ಮಾಡ್ತಾಯಿದ್ದಾನೆ. ಇದೊಂದು ಸ್ವಲ್ಪ ಎಲೆಗಳಿತ್ತು. ಸೊ ಈ ಥರ ಮಾಡುವಾಗ ನೈಟ್ ನಮ್ಗೆ 12-1 ಗಂಟೆ ಆಗೋಗಿತ್ತು ಬರೀ ಇಷ್ಟೆಲ್ಲ ಮಾಡೋಕ್ಕೆ. ಇನ್ನೂ ಸ್ವಲ್ಪ ಕೂಡ ಬ್ಯಾಲೆನ್ಸ್ ಇರುತ್ತೆ, ಅದನ್ನು ಅದ್ರ ಮಾರನೇ ದಿವಸಕ್ಕೆ ಎದ್ದು ಮಾಡೋ ಥರ ಪ್ಲ್ಯಾನ್ ಇದ್ದಿದ್ದು. ಏನಂದರೆ ನಮಗೆ ಜಾಸ್ತಿ ಇದರಲ್ಲೇ ಹೆವಿ ಟೈಮ್ ಹಿಡ್ದಿದ್ದು ಎಲೆಗಳಲ್ಲೇ. ಇದು ಗೌತಮ್ ಬುದ್ಧ ಸೆಂಟ್ರಲ್ಲಿ ಕೊಡ್ತಿರೋದು, ಬೇರ್ಗಿರೆಲ್ಲ ಹಾಗೆ ಗೆಸ್ಸಲ್ಲಿ ಹೆಂಗೋ ಬರೆದ್ಬಿಟ್ವಿ. ಇದು ಎಲೆ ಮಾತ್ರ ಹೆವಿ ಟೈಮ್ ಹಿಡ್ದಿದ್ದು ನಮಗೆ. ನೋಡಿ ಫೈನಲಿ ಎಲ್ಲ ಕಂಪ್ಲೀಟ್ ಆಗಿದೆ, ಫುಲ್ಲು ಎಲೆಗಳದ್ದು. ಇವಾಗ ಸೆಂಟ್ರಲ್ಲಿ ವೈಟ್ ಹೊಡಿತಿರೋದು ನೋಡಿ ನಾವು. ಅದು ವೈಟ್ ಮಾತ್ರ ಒಂದೇ ಕೋಟ್ ಹೊಡೆದಿದ್ದು, ಆಮೇಲೆ ಅದು ಫುಲ್ಲು ಬ್ಲರ್ರಾಗಿ ಕಾಣಿಸ್ತಿತ್ತು, ಅದಕ್ಕೆ ಡಬಲ್ ಕೋಟ್ ಹೊಡೆದ್ವಿ ಅದನ್ನು. ಇದು ನಾವೇ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಆದರೂ ಸಕ್ಕತ್ತಾಗಿ ಬಂದಿದೆ ಮಾತ್ರ. ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನೋಡಿ ಫೈನಲ್ ಲುಕ್ಕು ಈ ಥರ ಬಂದಿರೋದು, ಹೇಗಿದೆ ಅಂತ ನೋಡಿ. ಫೈನಲ್ ಲುಕ್ಕು ನೋಡಿ ಈ ಥರ ಬಂದಿರೋದು. ಲಾಸ್ಟಲ್ಲಿ ನಾನು ಡಬಲ್ ಕೋಟ್ ಮಾಡ್ತಾ ಇರೋದು ಅದು. ಸೊ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ವಿಡಿಯೋ ನೋಡಿ ಹೇಗಿದೆ ಅಂತ ತಿಳಿಸಿ. ನಾವೇ ಇದನ್ನು ಈ ರೇಂಜಿಗೆ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ನಾವೇ ಅಂದ್ಕೊಂಡಿರಲಿಲ್ಲ. ಸೊ ಫೈನಲ್ ಈ ಥರ ಲುಕ್ ಬಂದಿದೆ. ಸೊ ಕೊನೆವರೆಗೂ ವಿಡಿಯೋ ನೋಡಿ ಇದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋಲ್ಲಿ ಎಂಡ್ ಮಾಡ್ತೀನಿ. ಬೈ ಫ್ರೆಂಡ್ಸ್.